ನೋಡ್ರಿ, ಅವ್ರಿಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ. ಯಾರು ಆ ಥರ ಗಲಾಟೆ ಮಾಡ್ತಾರೆ ಅವ್ರಿಗೆ. ಅವರು ಸಂವಿಧಾನ ಏನು ಹೇಳ್ತದೆ, ಯಾರು ನಿರಂತರವಾಗಿ ಅಪರಾಧದಲ್ಲಿ ಭಾಗಿಯಾಗಿರ್ತಾನೆ ಅವನನ್ನು ಬಂಧಿಸಬೇಕು ಮತ್ತು ಅವನಿಗೆ ಶಿಕ್ಷೆ ಕೊಡಬೇಕು ಅಂತ ಅನ್ನೋದು ನಮ್ಮ ಸಂವಿಧಾನ ಹೇಳಿರೋದು. ಅಪರಾಧಿನ ನಾವು ಬಂಧಿಸಬಾರ್ದು ಅಂತ ಅಂದ್ಬಿಟ್ಟು ಇವರು ಪ್ರತಿಭಟನೆ ಮಾಡ್ಕೊಂಡು ನನ್ನನ್ನು ಬಂಧಿಸಿ ಅಂತ ಅಂದ್ಬಿಟ್ಟು ಇವ್ರು ಮಾಡ್ಕೊಂಡು ಹೋದ್ರೆ ಇವ್ರಿಗೆ ಸಂವಿಧಾನದ ಮೇಲೆ ನಂಬಿಕೆನೇ ಇಲ್ಲ ಅಂತ ಅನ್ನೋದು ನನ್ನ ಅನಿಸಿಕೆ. ಅದು ಅವ್ರು ಮಾಡ್ತಾರೆ ತಪ್ಪು. ಅದನ್ನು ಅವರು ತಿಳ್ಕೊಂಡು ಅವ್ರು ಏನು ಆ ಅಭಿಯಾನ ಮಾಡ್ತಾ ಇದ್ದಾರೆ ಅದರಿಂದ ಅವರು ದೂರ ಆಗಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓವರಾಲ್ ಇದರಲ್ಲಿ ಸಿದ್ದರಾಮಯ್ಯ ಮತ್ತು ಅವ್ರ ಮಗನ್ನೇ ಟಾರ್ಗೆಟ್ ಮಾಡುವಂಥ ಕೆಲಸ ಮೈಸೂರು ಭಾಗದಿಂದ ಶುರು ಆಗ್ತಾ ಇದೆ ಅಂತ. ಸಿದ್ದರಾಮಯ್ಯನವ್ರ ಮಗನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಬಲ ನಾಯಕರುಗಳ ಮೇಲೆ ಟಾರ್ಗೆಟ್ ಮಾಡೋದು ಸಹಜ. ಹೇಳಲ್ವಾ, ನಮ್ಮ ಡಿ ಕೆ ಶಿವಕುಮಾರ್ ಹೇಳ್ತಾ ಇರ್ತಾರೆ ನೋಡಿ, ಮೋರ್ ಸ್ಟ್ರಾಂಗ್ ಮೋರ್ ಎನಿಮೀಸ್ ಅಂತ. ಇವರೆಲ್ಲರೂ ಸ್ಟ್ರಾಂಗ್ ಆಗಿರೋದಕ್ಕೆ ಅವ್ರ ಮೇಲೆ ಟಾರ್ಗೆಟ್ ಮಾಡ್ತಾವ್ರೆ ಅವರು. ಇವರು ಯಾವುದೇ ಥರವಾದಕ್ಕೂ ಆಪಾದನೆಗೆ ಒಳಪಡೋರಲ್ಲ. ಅವ್ರು ಏನೇ ಆಪಾದನೆ ಮಾಡಿದ್ರು ಅದೆಲ್ಲವನ್ನೂ ಅವರು ಕಟ್ಟುಕತೆ ಮತ್ತು ಅವರು ಮಾತಾಡುವಂಥದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.